ಒಬ್ಬೊಬ್ರು ದಿವಸಕ್ಕೆ 50 ಚಾ 55 ಕಾಫಿ ಕುಡಿಯೋರದಾರ ನಂಬರ್. ಅದು ತುಂಬಾ ಅಡ್ಡ ಪರಿಣಾಮ ಕೊಡುತ್ತೆ ಸರ್. ಆಮೇಲೆ ಅದು ಕುಡ್ದಾಗ ನಮ್ಗೆ ತುಂಬಾ ಅಲರ್ಟ್ ಆಗಿ ಒಳ್ಳೆ ಚೆನ್ನಾಗಿ ಎಫೆಕ್ಟ್ ಕೊಡುತ್ತೆ, ಅದಕ್ಕೋಸ್ಕರನೇ ಕುಡಿತಾರೆ ಜನ. ಬಟ್ ಅಷ್ಟೇ ಕೆಳಗೆ ಎತ್ತಾಕ್ ಬಿಡುತ್ತೆ ಅದ್ ನಿಮ್ಮನ್ನ. ಈಗ 3 ಹೊತ್ತು ಒಂದೇ ತರ ಧಾನ್ಯ, ಬೆಳಗ್ಗೆ ಚಿತ್ರಾನ್ನ ಅವಲಕ್ಕಿ, ಮಧ್ಯಾಹ್ನ ಮತ್ತೆ ಅನ್ನ ಸಾರು, ರಾತ್ರಿನೂ ಅನ್ನ ಸಾರು, ಈಗ ಅದೇ ತರ ಅಕ್ಕಿ ರೊಟ್ಟಿ, ಅದೇ ಅಕ್ಕಿನೇ ವಿವಿಧ ರೂಪದಲ್ಲಿ ಬಳಸ್ತಾ ಇದೀವಿ. ಈಗ ನಡುವೆ ಸ್ನಾಕ್ಸ್, ಅದೇ ಬೇಕರಿ ಐಟಮ್ಸ್, ಅದನ್ನೇ ಕರ್ಕೊಂಡ್ ತಿನ್ನೋದು. ಸೊ ಅದ್ರ ಜೊತೆ ಒಳ್ಳೇದನ್ನು ಸೇರಿಸ್ಕೊಳ್ಳಿ ಅಂತ ಅಷ್ಟೇ. ನಿಮಗ್ ಬೇಗ ಮಲಗಿದ ತಕ್ಷಣ ನಿದ್ದೆ ಬೇಕು ಅಂದ್ರೆ ಫಸ್ಟ್ ಸ್ಟೆಪ್ ಟೀ ಕಾಫಿ ಸಾಯಂಕಾಲ ಬಿಡ್ಬೇಕು. ಆಮೇಲೆ 2ನೇದು ಈವ್ನಿಂಗ್ ವಾಕ್, ಚೆನ್ನಾಗಿ ದೇಹ ದಂಡಿಸಿರ್ಬೇಕು, ಇಡೀ ದಿನ ಚಟುವಟಿಕೆಯಿಂದ ಇರ್ಬೇಕು. ಬರ್ರಿ ಬೀಗ್ರ ಊಟ ಮಾಡೋಣ. ಬಾಳ್ ಮಂದಾಗ್ಲಿ ತಗೋರಿ. ನಿಮ್ ಬಾಯ ಅರಿಕೆಯಿಂದ ಹಂಗ ಆಗ್ಲೇವಾ? ಮಧುಮೇಹ ಮೇನ್ ಜೀವನ ಶೈಲಿಯ ಕಾಯಿಲೆ ಸರ್. ಅದು ಜೀವನ ಶೈಲಿ ಕಾಯಿಲೆ. ಹೌದು, ಅಂದ್ರೆ ಅನುವಂಶಿಕವಾಗೂ ಬರೋ ಒಂದು ಮಧುಮೇಹ ಇದೆ, ಅದನ್ನ ಟೈಪ್ 1 ಡಯಾಬಿಟೀಸ್ ಅಂತ ಕರಿತೀವಿ. ಅದು ತುಂಬಾ ಸಣ್ಣ ವಯಸ್ಸಲ್ಲಿ ಮಕ್ಳಿಗೆನೆ ಬರುವಂತ ಕಾಯಿಲೆ. ಅದು ಬಂದ್ಮೇಲೆ ಅದಕ್ಕೆ ಆದ ಇನ್ಸುಲಿನ್ ಟ್ರೀಟ್ಮೆಂಟ್ ಇದೆ ಸರ್. ಈಗ ಟೈಪ್ 2 ಡಯಾಬಿಟೀಸ್ ಅನ್ನೋದು ಜೀವನ ಶೈಲಿಯಿಂದ ಉಂಟಾಗೋ ಕಾಯಿಲೆ. ಅಂದ್ರೆ ಸರಿಯಾದ ಪದ್ಧತಿಯಿಂದ ನಾವು ಡೈಲಿ ಜೀವನ ಶೈಲಿ ನಡೆಸಿಲ್ಲ ಅಂದ್ರೆ ಬರುವಂತ ಕಾಯಿಲೆ. ಏನ್ ಈಗ ನಮ್ಗೆ ಸರಿಯಾದ ಜೀವನ ಶೈಲಿ ಅಂದ್ರೆ ಹೇಗಿರ್ಬೇಕು ನಮ್ಗೆ ಗೊತ್ತಿಲ್ಲ. ಅದು ನಮ್ ಮಾಮೂಲ್ ನಾವೇನೋ ಜೀವನ ಮಾಡ್ತಾ ಇದೀವಿ. ಈಗ ಹೇಳ್ತೀವಿ, ಕೆಲಸ ಮಾಡ್ತೀವಿ, ಊಟ ಮಾಡ್ತೀವಿ, ಮಲಗ್ತೀವಿ, ಮತ್ತೆ ಹೇಳ್ತೀವಿ, ಮತ್ತೆ ರೊಟೀನ್ ಇದ್ದೇ ಇದೆ ನಮ್ದು. ಅದೇ ಕೆಲಸ ಜಾಸ್ತಿ ಆಗ್ಬೇಕು, ನಾವು ತಿನ್ನೋದಕ್ಕಿಂತ ಕೆಲಸ ಜಾಸ್ತಿ ಆಗ್ಬೇಕು. ಅಂದ್ರೆ ಕೆಲಸ ಅಂದ್ರೆ ಫಿಸಿಕಲ್ ಆಕ್ಟಿವಿಟಿ, ನಾವೇನು ಡೈಲಿ ವಾಕಿಂಗ್ ಹೋಗ್ಬೇಕು ಇಷ್ಟೇ ಗಂಟೆ ಹಂಗೆ ಅನ್ಕೊಂಡ್ಬಿಟ್ಟಿದೀವಿ ಇವಾಗ. ಬೆಳಗ್ಗೆ 1 ಅವರ್ ಎಕ್ಸರ್ಸೈಸ್ ಮಾಡ್ಬೇಕು, ಅದೇ ಎಕ್ಸರ್ಸೈಸು, ಇಲ್ಲ ಅಂದ್ರೆ ಇಲ್ಲ ಅಂತ ಅಲ್ಲ, ಇಡೀ ದಿನ ಆಕ್ಟಿವ್ ಆಗಿರ್ಬೇಕು. ನಮ್ ಹಿರಿಯರೆಲ್ಲ ಇರ್ತಿದ್ರಲ್ಲ ಸರ್, ದಿನ ಇಡೀ ಕೆಲಸ ಮಾಡೋದು, ಆಕ್ಟಿವ್ ಆಗಿರೋದು, ಖಾಲಿ ಕುತ್ಕೊಳ್ಳಂಗಿಲ್ಲ, ಮಲ್ಗಂಗಿಲ್ಲ. ಅಂದ್ರೆ ದೇಹ ಚಲಿಸ್ಬೇಕು, ಮನಸ್ಸು ಸ್ಥಿಮಿತವಾಗಿರ್ಬೇಕು. ಇವಾಗ ಉಲ್ಟಾ ಆಗಿದೆ, ಮನಸ್ಸು ಚಲಿಸ್ತಾ ಇದೆ, ದೇಹ ಕೂತಲ್ಲೇ ಕೂತಿರುತ್ತೆ. ಸೊ ನಾವು ಅದನ್ನ ಸ್ವಲ್ಪ ತಿದ್ಕೋಬೇಕು. ಅಂದ್ರೆ ಏನು ವಿಗರಸ್ ಎಕ್ಸರ್ಸೈಸ್ ಏನ್ ಬೇಡ, ಜಿಮ್ಗೆ ಹೋಗಿ ನಾವು ದಿನನಿತ್ಯದಲ್ಲೇ ಆದಷ್ಟು ಚಟುವಟಿಕೆಯಿಂದ ಇರ್ಬೇಕು. ಈಗ ಲಿಫ್ಟ್ ಯೂಸ್ ಮಾಡೋದ್ರ ಬದಲಿ ಸ್ಟೆಪ್ಸ್ ಹತ್ತಿ ಹೋಗ್ಬೇಕು, ಏನೋ ಒಂದ್ ಸ್ವಲ್ಪ ದೂರಕ್ಕೆ ವೆಹಿಕಲ್ ಯೂಸ್ ಮಾಡೋದ್ರ ಬದಲಿ ನಡ್ಕೊಂಡೋಗಿ ನಡ್ಕೊಂಡ್ ಬರ್ಬೇಕು. ಈ ತರ ಅಂದ್ರೆ ಇಡೀ ದಿನ ಚಟುವಟಿಕೆಯಿಂದ ಕೆಲಸ ಮಾಡ್ಬೇಕು. ಅದು ಒಂದು. ಇನ್ನೊಂದು ಮೇನ್ ನಮ್ದು ನಾವೇನ್ ತಿಂತೀವಲ್ಲ ಆಹಾರ, ಅದರಿಂದ ಮಧುಮೇಹನ ಬರೋದನ್ನ ತಪ್ಪಿಸ್ಬೋದು. ಈಗ ಒಂದು ಪ್ರೀ ಡಯಾಬಿಟಿಸ್ ಸ್ಟೇಟ್ ಅಂತ ಇದೆ, ಅಂದ್ರೆ ಇನ್ನೂ ಬಂದಿರಲ್ಲ ಕಾಯಿಲೆ, ಆದ್ರೆ ರಕ್ತದಲ್ಲಿ ನಾವು ಚೆಕ್ ಮಾಡಿದಾಗ ಸ್ವಲ್ಪ ನಾರ್ಮಲ್ಗಿಂತ ಸ್ವಲ್ಪ ಹೆಚ್ಚಿಗೆ ಇರುತ್ತೆ ಸಕ್ಕರೆ ಅಂಶ. ಈಗ ನಾರ್ಮಲ್ 110 ಇರ್ಬೇಕು ಅಂದ್ರೆ 90 to 110 ಇರ್ಬೇಕು ಅಂದ್ರೆ 110 ದಾಟಿರಲ್ಲ ಅದು. ಸೊ ಆಲ್ಮೋಸ್ಟ್ ಬಾರ್ಡರ್ ಲೈನ್ ಅಲ್ಲಿ ಇರುತ್ತೆ. ಸೊ ಅಟ್ಲೀಸ್ಟ್ ಅವಾಗಾದ್ರೂ ನಾವು ಎಚ್ಚೆತ್ಕೊಂಡು ನಮ್ಮ ಆಹಾರ ಪದ್ಧತಿಯಲ್ಲಿ ತಿದ್ಕೊಂಡ್ರೆ ಬರೋದನ್ನ ಖಂಡಿತ ತಪ್ಪಿಸ್ಬೋದು. ಆಹಾರ ಅಂದ್ರೆ ಏನ್ ಬಳಸಬೇಕು ಅಥವಾ ಏನ್ ಯಾವ್ದನ್ನ ಬಳಸಬಾರ್ದು? ಅದೇ ಸರ್, 3 ಹೊತ್ತು ಈ ಪಾಲಿಶ್ಡ್ ರೈಸ್ ಮತ್ತೆ ಅದರಿಂದ ಬರೋದು, ಈಗ ಅವಲಕ್ಕಿ, ಮಂಡಕ್ಕಿ ಎಲ್ಲ ಅದೇ. ಅದರಿಂದ ಒಟ್ಟು ಅಕ್ಕಿಯಿಂದ ಏನೇನ್ ಬರುತ್ತಲ್ಲ ಅದು, ಆಮೇಲೆ ಮೈದಾ, ಆಮೇಲೆ ಮೈದಾ ಅಂದ್ರೆ ಎಲ್ಲ ಬಂತು ಬೇಕರಿ ಐಟಮ್ಸ್. ಈಗಂತೂ ರೋಡಿಗೆ 3-4 ಬೇಕರಿಗಳಿದೆ, ಅದನ್ನೇ ತಿನ್ನೋದು. ಅದನ್ನ ಬಿಡ್ಬೇಕು. ಮೈದಾ, ಸಕ್ಕರೆ, ಅಂದ್ರೆ ಸಕ್ಕರೆ ಅಂದ್ರೆ ಐಸ್ ಕ್ರೀಮು, ಚಾಕ್ಲೇಟು ಎಲ್ಲದು ಇನ್ಕ್ಲೂಡೆಡ್. ಆಮೇಲೆ ಡೈಲಿ ಕಾಫಿ ಟೀ ತಗೋಬಾರ್ದು. ಅಯ್ಯೋ ಶಿವನೇ, ಒಬ್ಬೊಬ್ರು ದಿವಸಕ್ಕೆ 50 ಚಾ 55 ಕಾಫಿ ಕುಡಿಯೋರದಾರ ನಂಬರ್. ಅದು ತುಂಬಾ ಅಡ್ಡ ಪರಿಣಾಮ ಕೊಡುತ್ತೆ ಸರ್. ಆಮೇಲೆ ಅದು ಕುಡ್ದಾಗ ನಮ್ಗೆ ತುಂಬಾ ಅಲರ್ಟ್ ಆಗಿ ಒಳ್ಳೆ ಚೆನ್ನಾಗಿ ಎಫೆಕ್ಟ್ ಕೊಡುತ್ತೆ, ಅದಕ್ಕೋಸ್ಕರನೇ ಕುಡಿತಾರೆ ಜನ. ಬಟ್ ಅಷ್ಟೇ ಕೆಳಗೆ ಎತ್ತಾಕ್ ಬಿಡುತ್ತೆ ಅದ್ ನಿಮ್ಮನ್ನ. ಇಲ್ಲಿ ಮೇಲ್ ಕರ್ಕೊಂಡೋಗಿ ಒಂದೇ ಸತಿ ಎತ್ತಾಕ್ ಬಿಡುತ್ತೆ. ಕಾಫಿ ಟೀ ಕುಡಿಲೇಬಾರ್ದ? ಹೌದು ಸರ್, ಒಳ್ಳೇದಲ್ಲ, ದಿನನಿತ್ಯ ಆಗ್ಬಾರ್ದು. ಏನೋ ನಿಮಗೆ ಕುಡಿಬೇಕು ಅನ್ಸ್ದಾಗ 15 ದಿನಕ್ಕೋ ತಿಂಗಳಿಗೋ ತಗೊಳ್ಳಿ, ತಪ್ಪೇನಿಲ್ಲ. ಅದು ಟೇಸ್ಟಿಗೆ ಕುಡಿತೀವಿ ಅಂದ್ರೆ. ಬಟ್ ಅದಿಲ್ದೆ ನನ್ ರೂಟೀನ್, ನನ್ ದಿನಾನೇ ಇಲ್ಲ ಅದಿಲ್ದೆ ಅಂತ ಅನ್ನೋಂಗ ಆಗ್ಬಾರ್ದು. ಈಗ ಇದನ್ನ ಹೇಳ್ತಾ ಇರೋದು ನೀವು ಬಂದವ್ರಿಗೆನಾ ಬರ್ಲಾರ್ದವ್ರಿಗೆ ಅಪ್ಲೈ ಆಗ್ಬೇಕಾಯ್ತು? ಬರೋದನ್ನ ತಪ್ಸಕ್ಕೆ ಸರ್, ಬರ್ಲಾರ್ದವ್ರಿಗೆ. ಮತ್ತೆ ನೆಕ್ಸ್ಟ್ ಬರಬಾರ್ದು ಕಾಯಿಲೆ ಅನ್ನೋ ಇದು ಯಾರಿಗಿರುತ್ತೋ ಇದನ್ನೆಲ್ಲ ಅಳವಡಿಸ್ಕೋಬೇಕು. ಈ ಕೆಲವ್ರಂತೂ ಮಕ್ಳಿಗೂ ಕೊಟ್ಬಿಡ್ತಾರೆ, ಅದು ಪಾಪ ಜನಕ್ಕೆ ಗೊತ್ತಿಲ್ಲ, ಅದು ಒಂದು ಇದು ಅನ್ಕೊಂಡ್ಬಿಟ್ಟಿದ್ದಾರೆ, ರೂಟೀನ್ ಆಗಿ ಹೋಗ್ಬಿಟ್ಟಿದೆ ಅದು. ಅದು ಆಕ್ಚುಲಿ ತಂದವರು ಬ್ರಿಟಿಷರು, ನಮ್ದ್ರಲ್ಲಿ ಕಾಫಿ ಟೀ ಅನ್ನೋದೇ ಇರ್ಲಿಲ್ಲ.
ಕಾಫಿ ಟೀ ಮೆಣಸಿನಕಾಯಿ ಆಮೇಲೆ ಟೊಮ್ಯಾಟೊ ಇದೆಲ್ಲ ಇಲ್ಲಿದು ನೇಟಿವ್ ಅಲ್ಲ, ಅವರು ತಂದು ರೂಢಿ ಮಾಡಿಸಿರೋದು. ಸೊ ಅದೀಗ ರೂಢಿಗತ ಆಗ್ಬಿಟ್ಟಿದೆ. ಅದನ್ನ ಆದಷ್ಟು ಬಿಟ್ರೆ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ಅದರಿಂದ ಮನೋರೋಗಗಳು ಬರುತ್ತೆ. ಈಗ ಕಾಫಿ ಟೀ ಕುಡಿದ್ರೆ ಅದು ನರ್ವಸ್ ಸ್ಟಿಮ್ಯುಲೆಂಟ್ ಸರ್ ಅದು. ಸೊ ನೀವು ಅಲರ್ಟ್ ಆಗ್ಬಿಡ್ತೀರಾ, ಇಟ್ ವಿಲ್ ಗೋ ಅಂಡ್ ಅವೇಕನ್. ಈಗ ಹಾರ್ಟಿಗೆ ಹೇಳುತ್ತೆ ಜೋರಾಗಿ ಹೊಡ್ಕೋ ಅಂತ, ಬ್ರೈನ್ಗೆ ಹೇಳುತ್ತೆ ಇನ್ನೂ ಚೆನ್ನಾಗಿ ಕೆಲಸ ಮಾಡು, ಇಟ್ ವಿಲ್ ಗೋ ಅಂಡ್ ಸ್ಟಿಮ್ಯುಲೇಟ್. ಆಮೇಲೆ ಏನಾಗುತ್ತೆ, ನಮಗೆ ಒಂಥರ ಎಲ್ಲಿಂದಲೋ ಶಕ್ತಿ ಬಂದಂಗೆ ಅನ್ಸ್ಬಿಡುತ್ತೆ, ಇನ್ನೂ ಚೆನ್ನಾಗಿ ಕೆಲಸ ಮಾಡ್ತೀವಿ. ಆದ್ರೆ ಅದ್ರ ಎಫೆಕ್ಟ್ ಆಗ್ತಾ ಹೋದಂಗೆ ಅಷ್ಟೇ ಅದು ಹಾನಿಕಾರಕ ಅದು. ಸೊ ಆಟ್ ಜೋರಾಗಿ ಹೊಡ್ಕೊಂಡು ಅದಕ್ಕೆ ಅದ್ರ ಪಾಲ್ಪಿಟೇಷನ್ಸ್ ಹೆಚ್ಚಿಗೆ ಆಗಿ ದಿನ ಅಷ್ಟು ಆಗ್ತಾ ಲಾಸ್ಟಿಗೆ ಒಂದ್ಸತಿ BP ಬರುತ್ತೆ. ಸೊ ಅದ್ರಲ್ಲಿ ಸಕ್ಕರೆ ಹಾಕ್ತಿವಿ. ಸೊ ಡೈಲಿ ಸಕ್ಕರೆ ತಗೊಳ್ತಾ ಡಯಾಬಿಟಿಸ್ ಬರುತ್ತೆ. ಅಲ್ಲ, ಈಗ ಚಾ ಬಿಡಿಸಿದ್ರಿ, ಅನ್ನ ಊಟ ಮಾಡ್ಬಿಡ್ರಿ ಅಂದ್ರಿ, ಏನ್ ತಿನ್ನೋದ್ ನಾವ್ ಹಂಗಾರೆ ಅಂತ? ನಮ್ದು ಇದೆ ಅಲ್ಲ ಸರ್, ಸಿರಿಧಾನ್ಯಗಳು. ನಿಮ್ಗೆ ಆರೋಗ್ಯ ಸಿರಿ ಅಂತ ಕೊಡುವಂತ 5 ಸಿರಿಗಳು ಅವು. ನವಣೆ, ಸಾವೆ, ರಾಗಿ, ಜೋಳ, ಇನ್ನು ಊದಲು, ಅರ್ಕ ಅಂತ ಎಲ್ಲ ಇದೆ. ಅಟ್ಲೀಸ್ಟ್ ಇವ್ 4ನಾದ್ರೂ ಅಳವಡಿಸ್ಕೊಳ್ಳಿ. ಈಗ ದಿನನಿತ್ಯ ಜೋಳ, ಈಗ ರಾಗಿ ತಿಂದವನು ನಿರೋಗಿ ಆಗ್ತಾನೆ, ಜೋಳ ತಿಂದವರು ಗೂಳಿಯಂಗ್ ಬಲಿಷ್ಠರಾಗ್ತಾರೆ, ಸಜ್ಜೆ ತಿಂದವರು ಸಲಾಕೆಯಂಗೆ ಸಜ್ಜಾಗ್ತಾರೆ ಸರ್. ನವಣೆ ತಿಂದವ್ರಂತೂ ಬುದ್ಧಿವಂತರಾಗ್ತಾರೆ, ಸಾಮೆ ತಿಂದವರು ಆಮೆಯಂತೆ ದೀರ್ಘಾಯುಷ್ಯರಾಗ್ತಾರೆ. ಅದು ನಮ್ಗೇನು ಅಂದ್ರೆ, ಈಗ ಅದು ದಿನ ಅದು ಯಾರು ಹೇಳ್ಕೊಟ್ಟಿಲ್ಲ ಇದನ್ನ ತಿನ್ಬೇಕು ಸಣ್ಣ ವಯಸ್ಸಿಂದ. ನಮಗದು 3 ಹೊತ್ತು ಅನ್ನದ ಐಟಮ್ಸ್ ಈಗ ಏನೂ ಇಲ್ಲ. ಅದೇ ಬಾತು, ಪುಳಿಯೋಗ್ರೆ ಅವನ್ನೇ ಆ ಅಕ್ಕಿ ಹಾಕೋದ್ರ ಬದಲು ಈ ಅಕ್ಕಿ ಹಾಕಿ ಮಾಡ್ಕೋಬಹುದು. ಅದು ಅಷ್ಟು ಸಿಂಪಲ್ ಇದೆ. ಓಕೆ, ಅಂದ್ರೆ ನೀವು ಹೇಳ್ತಾ ಇರೋದು ಈಗ ಆಯಾ ಭಾಗಕ್ಕೆ ಏನ್ ಬೆಳಿಬೇಕು, ಆ ದೇಹಕ್ಕೆ ಏನ್ ಬೇಕು, ಆ ಪ್ರಕೃತಿಯಲ್ಲಿ ಏನ್ ಬೇಕು ಅಂತ ಅದು ಮಾಡಿಟ್ಟಿದ್ದು. ಇವ್ರು ಇದನ್ನೇ ತಿನ್ಬೇಕು ಅಂತ. ನಾವು ಅದನ್ನ ನಮ್ಮದಲ್ಲದ ಗೋಧಿ, ನಮ್ಮದಲ್ಲದ ಸಕ್ಕರೆ, ನಮ್ಮದಲ್ಲದ ಅಕ್ಕಿ ತಿನ್ನಕ್ ಶುರು ಆಗಿ ಏನೋ ಅಪರೂಪಕ್ಕೆ ತಿಂದ್ರೆ ಯಾವ ಕಾಯಿಲೆನೂ ಬರಲ್ಲ ಸರ್. ನಮ್ದೇನಾಗಿದೆ, ದಿನನಿತ್ಯ ಆಗ್ಬಿಟ್ಟಿದೆ. ಈಗ 3 ಹೊತ್ತು ಒಂದೇ ತರ ಧಾನ್ಯ, ಬೆಳಗ್ಗೆ ಚಿತ್ರಾನ್ನ, ಅವಲಕ್ಕಿ, ಮಧ್ಯಾಹ್ನ ಮತ್ತೆ ಅನ್ನ ಸಾರು, ರಾತ್ರಿನೂ ಅನ್ನ ಸಾರು. ಈಗ ಅದೇ ತರ ಅಕ್ಕಿ ರೊಟ್ಟಿ, ಅದೇ ಅಕ್ಕಿನೇ ವಿವಿಧ ರೂಪದಲ್ಲಿ ಬಳಸ್ತಾ ಇದೀವಿ. ಈಗ ನಡುವೆ ಸ್ನಾಕ್ಸ್, ಅದೇ ಬೇಕರಿ ಐಟಮ್ಸ್, ಅದನ್ನೇ ಕರ್ಕೊಂಡ್ ತಿನ್ನೋದು. ಸೊ ಅದ್ರ ಜೊತೆ ಒಳ್ಳೇದನ್ನು ಸೇರಿಸ್ಕೊಳ್ಳಿ ಅಂತ ಅಷ್ಟೇ. ಈಗ ಇವನ್ ಬಳಸೇನೆ ರುಚಿಕರ ಅದನ್ನ ಮಾಡ್ಕೋಬಹುದು. ಈಗ ನೀವು ಬೆಳಗ್ಗೆ ಚಿತ್ರಾನ್ನ, ಪುಳಿಯೋಗ್ರೆನ ನವಣಕ್ಕಿ, ಸಾವಕ್ಕಿ ಬಳಸ್ಕೊಂಡು ಮಾಡ್ಬೋದು. ಮೊಸರನ್ನ ಸಾವಕ್ಕಿಯಲ್ಲೂ ಮಾಡ್ಬೋದು. ಇಡ್ಲಿ ಸಾವಕ್ಕಿ ನವಣಕ್ಕಿಯಲ್ಲೂ ಮಾಡ್ಬೋದು. ಇದಕ್ಕಿಂತ ಟೇಸ್ಟಿ ಇರುತ್ತೆ. ನಾವು ಅದನ್ನ ಟ್ರೈಯೇ ಮಾಡಿಲ್ಲ. ಹಾಗಾಗಿ ನಮ್ಗೆ ಅದು ಗೊತ್ತೇ ಇಲ್ಲ. ಇದೇ ಊಟ, ಇದೇ ಆರೋಗ್ಯ, ಮನೆ ಊಟನೇ ಆರೋಗ್ಯ ಆಗ್ಬಿಟ್ಟಿದೆ ಇವಾಗ. ಓಕೆ, ಇನ್ನು ವೆಜ್ಜಿನವ್ರಿಗೆ ಹೇಳಿದ್ರಿ, ನಾನ್ ವೆಜ್ ಯೂಸ್ ಮಾಡೋರು ಇರ್ತಾರೆ, ಅವರು ಹೇಗೆ? ನಾನ್ ವೆಜ್ ಇದನ್ನ ಟು ಬಿ ಫ್ರಾಂಕ್ ಸರ್, ನಮ್ಮ ಕರುಳು ಇದೆಯಲ್ಲ, ಮಾನವನ ಕರುಳು, ಅದು ದೇವರು ಸೃಷ್ಟಿಸಿರೋದು ವೆಜಿಟೇರಿಯನ್ ಫುಡ್ಗೆ ಸೂಕ್ತ ಆಗಿ. ಈಗ ನಾವು ಏನೋ ಒಂದು ಕುಕ್ ಮಾಡ್ಬಿಟ್ಟು ಫ್ರಿಡ್ಜ್ ಇಂದ ಹೊರಗೆ 1-3 ದಿನ ಇಟ್ರೆ ಏನಾಗುತ್ತೆ? ಅಳಿಸೋಗುತ್ತೆ. ಅದೇ ಪ್ರೋಸೆಸ್ ಒಳಗಡೆನೂ ಆಗುತ್ತೆ. ನಾನ್ ವೆಜಿಟೇರಿಯನ್ ಫುಡ್ ಬೇಗ ಡೈಜೆಸ್ಟ್ ಆಗಲ್ಲ, ಅದು ತುಂಬಾ ಸ್ಲೋ. ಯಾಕಂದ್ರೆ ನಮ್ ಕರುಳು ಅಷ್ಟುದ್ದ ಇದೆ. ಈಗ ಪ್ರಾಣಿಗಳ ಕರುಳೆಲ್ಲ ಚಿಕ್ಕದಿರುತ್ತೆ, ಬೇಗ ಡೈಜೆಸ್ಟ್ ಅದ್ರ ಕರುಳು ಅದಕ್ಕೆ ಸೂಕ್ತ. ಬಟ್ ಮಾನವನ ಕರುಳು ಇಷ್ಟುದ್ದ ಇದೆ, 6 ಮೀಟರ್ ಇರುತ್ತೆ. ಅದನ್ನ ದಾಟ್ಕೊಂಡು ನಾನ್ ವೆಜಿಟೇರಿಯನ್ ಫುಡ್ ಹೋಗೋ ಅಷ್ಟೊತ್ತಿಗೆ 3 days ಟೈಮ್ ಬೇಕು ಸರ್. ಆ 3 days ಅದ್ರೊಳಗೆ ಅಲ್ಲಿದ್ದಾಗ ಸೊ ಏನೇನೆಲ್ಲ ಹಾನಿಕಾರಕ ಪರಿಣಾಮ ಉಂಟು ಮಾಡಬಹುದು ನೀವೇ ಊಹಿಸ್ಕೊಳ್ಳಿ. ಸೊ ಅದು ಅದು ಸುಮ್ಮನೆ ರುಚಿಗೆ ತಿನ್ನೋದು. ಅದ್ರಲ್ಲಿ ಏನೇನಿದೆ ಎಲ್ಲ ಸಸ್ಯಾಹಾರಿ ಪದಾರ್ಥದಲ್ಲೂ ಇದೆ. ಈಗ ಹುರುಳಿಕಾಳು ಇಲ್ಲೆಲ್ಲ ಹಳ್ಳಿ ಜನಕ್ಕೆ ಗೊತ್ತಿರಲ್ಲ, ಅದನ್ನ ದನಕ್ಕೆ ಹಾಕ್ತಾರೆ ಹಾಲು ಚೆನ್ನಾಗಿ ಕೊಡ್ಲಿ ಅಂತ. ಅದನ್ನ ನಾವು ಜಾಸ್ತಿ ತಗೋಬೇಕು. ಹುರುಳಿಕಾಳು ಅದ್ರಲ್ಲಿ ಹೈಯೆಸ್ಟ್ ಪ್ರೋಟೀನ್ ಇರುತ್ತೆ. ಆಮೇಲೆ ಇದು ಬೂದ್ಗುಂಬಳಕಾಯಿ, ಮನೆ ಮುಂದೆ ನೇತಾಕದೆ ಹಬ್ಬ ಬಂದ್ರೆ ಅದನ್ನ ಹೌದು ಹಾಕೋಣ, ಆದ್ರೆ ಅದ್ರ ಜೊತೆ ನಾವು ಅದ್ರಲ್ಲಿ ಅಷ್ಟು ವೈಬ್ರೇಷನ್ ಎನರ್ಜಿ ಇರುತ್ತೆ ಅಂತ ಅದಕ್ಕೆ ಆ ಸ್ಥಾನ ಕೊಟ್ಟಿರೋದು. ಸೊ ಅದನ್ನ ಅರ್ತು ನಾವು ಅದನ್ನ ನಮ್ ದೇಹದೊಳಗೆ ಹೋಗಿಸ್ಕೊಂಡ್ರೆ ಅದು ತುಂಬಾ ಮಕ್ಳಿಗಂತೂ ತುಂಬಾ ಒಳ್ಳೇದು ಸರ್. ಅದು ಬೂದ್ಗುಂಬಳಕಾಯಿ ರಸ ಏನೂನು ಅದನ್ನ ಶಂಡಿಗೆ ಗಿಂಡಿಗೆ ಎಲ್ಲ ಮಾಡಿ ಕರ್ಕೊಂಡು ಅದ್ರಲ್ಲಿರೋ ಸತ್ವ ಎಲ್ಲ ಹೋಗಿಸ್ಕೊಂಡು ರುಚಿ ಮಾಡ್ಕೊಂಡು ತಿಂತೀವಿ. ಬಟ್ ಅದನ್ನ ಹಾಗೆ ಸೇವಿಸ್ಬೇಕು, ರಸ ಮಾಡ್ಕೊಂಡು. ಇನ್ನು ಆಹಾರ ಪದ್ಧತಿ ಆಯ್ತು. ಈಗ ಇದು ಯಾವ ವಯಸ್ಸಿನವ್ರಿಗೆ ಬರುತ್ತೆ?
ಯಾವುದು ಮಧುಮೇಹ ಕಾಯಿಲೆನ ಅದೇ ಟೈಪ್ 1 ಅನ್ನೋದು ಸಣ್ಣ ವಯಸ್ಸಲ್ಲೇ ಬರುತ್ತೆ. ಅದು ಅನುವಂಶೀಯ. ಈಗ ತಂದೆ ತಾಯಿಗಿದ್ರೆ ಮಕ್ಳಲ್ಲಿ ಬರೋ ಸಾಧ್ಯತೆ ಇರುತ್ತೆ, ಅಥವಾ ಸಂಬಂಧದಲ್ಲಿ ಮದ್ವೆ ಆದಾಗ ಮಕ್ಳಿಗೆ ಬರೋ ಸಾಧ್ಯತೆ ಇರುತ್ತೆ. ಟೈಪ್ 1 ಡಯಾಬಿಟೀಸ್ ಅದು ಮತ್ತೀಗ ಅದು ಅವ್ರು ಬಂದಾಗ ಹೇಗೆ ಅವರಿಗೆ ಇನ್ಸುಲಿನ್ನೇ ಮದ್ದು ಸರ್. ಅದನ್ನ ಅಕ್ಸೆಪ್ಟ್ ಮಾಡ್ಕೊಂಡು ಇನ್ಸುಲಿನ್ ತಗೊಳ್ತಾ ಹೋಗ್ತಾರೆ ಅವರು ಅಷ್ಟೇ. ಅದಕ್ಕೆ ಬೇರೆ ಅದನ್ನ ಪ್ರಿವೆಂಟ್ ಮಾಡೋದು ಅಥವಾ ಅದಕ್ಕೆ ಈ ಬೇರೆ ಇವ್ರಿಗೆ ಟೈಪ್ 2 ದವ್ರಿಗೆ ನಾವು ಮೆಡಿಸಿನ್ ಮಾತ್ರೆ ರೂಪದಲ್ಲಿ ಕೊಡ್ತೀವಲ್ಲ, ಅದು ಅವ್ರಿಗೆ ಕೆಲಸ ಮಾಡಲ್ಲ. ಅವ್ರು ಇನ್ಸುಲಿನ್ ತಗೋಬೇಕು. ಚಿಕ್ಕ ಚಿಕ್ಕ ಮಕ್ಕಳಿಗೆ? ಹೌದು ಸರ್. ಅದೇನೋ ನಾವು ಪಡ್ಕೊಂಡು ಬಂದಿದೀವಿ ಅಂತ ಅಕ್ಸೆಪ್ಟ್ ಮಾಡ್ಕೊಂಡು ಆದ್ರೆ ಇನ್ಸುಲಿನ್ ತಗೊಳ್ತಾ ಇದ್ರೆ ಅವ್ರಿಗೆ ದೀರ್ಘ ಅಂದ್ರೆ ಆಯಸ್ಸಂತೂ ಇರುತ್ತೆ. ಅದೇನು ಮಾರಣಾಂತಿಕ ಕಾಯಿಲೆ ಅಲ್ಲ. ಹೆದರೋ ಅವಶ್ಯಕತೆ ಇರಲ್ಲ. ಅಯ್ಯೋ ಬಂದ್ಬಿಡ್ತಲ್ಲಪ್ಪ ಅಂತ ಕೆಲವರು ತುಂಬಾ ಬೇಸರ ಪಡ್ಕೊಂಡು ಪ್ರಶ್ನೆಗಳನ್ನೇ ಉಸಿರಾಡ್ತಿರ್ತಾರೆ. ಅಯ್ಯೋ ಡಾಕ್ಟ್ರೆ ಏನ್ ಮಾಡೋದು ಅಂತ. ಸೊ ಆತರ ಭಯ ಪಡ್ಕೊಳ್ಳೋಂತ ಕಾಯಿಲೆ ಅಲ್ವೇ ಅಲ್ಲ ಮಧುಮೇಹ. ನೀವು ಕರೆಕ್ಟ್ ಆಗಿ ಆಹಾರ ಪದ್ಧತಿಯಲ್ಲಿ ಸುಧಾರಿಸ್ಕೊಂಡು ನಾನು ಹೇಳಿದ ಚಟುವಟಿಕೆಯುಕ್ತ ಜೀವನ ನಡೆಸಿದ್ರೆ ಅದ್ರಷ್ಟು ಒಳ್ಳೆ ಕಾಯಿಲೆ ಇಲ್ಲ ಇನ್ನೊಂದು ಅನ್ಬೋದು. ಬಟ್ ನಮ್ ಕೈಲಿದೆ ಅದನ್ನ ನಿಯಂತ್ರಣ ಮಾಡ್ಕೊಳ್ಳೋದು. ನೀವೇನೂ ಮಾಡ್ದೆ ಸುಮ್ನೆ ಟ್ಯಾಬ್ಲೆಟ್ ತಗೊಳ್ತಾನು ಇರ್ಬೋದು. ನಾವು ಡೋಸೇಜ್ ಹೆಚ್ಚಿಗೆ ಮಾಡ್ಕೊಳ್ತಾ ಹೋಗ್ತೀವಿ. ಲಾಸ್ಟಿಗೆ ಇನ್ಸುಲಿನ್ ಬರ್ತೀರ. ಅದ್ರ ಬದ್ಲಿ ನೀವು ಅರ್ತು ನಿಮ್ಮ ದೇಹ ತೂಕನ ಒಂದು ಕರೆಕ್ಟ್ ಆಗಿ ಇಟ್ಕೊಂಡು ಒಳ್ಳೆ ಈಗ ಇಷ್ಟೊತ್ತು ಹೇಳಿದ ಆಹಾರ ಸಿರಿಧಾನ್ಯಗಳನ್ನ ಜೀವನದಲ್ಲಿ ಅಳವಡಿಸ್ಕೊಂಡು ತೂಕ ಕರೆಕ್ಟ್ ಆಗಿ ಆ ಸಿರಿಧಾನ್ಯದಿಂದ ನಮ್ಮ ಮನೋಬಲನು ಹೆಚ್ಚಿಗೆ ಆಗತ್ತಂತೆ ಸರ್. ಹೌದಾ? ಎಲ್ಲದೂ ಇದೆ ಅದರಲ್ಲಿ. ಅದು ಬಹಳ ಹೆಚ್ಚಾಯ್ತಪ್ಪ ಅಂದ್ರೆ ಏನ್ ಪರಿಣಾಮ ಬೀಳ್ತದೆ? ಅದು ಜನರು ತಲೆಯಲ್ಲಿ ಇಟ್ಕೊಂಡ್ಬಿಟ್ಟಿದ್ದಾರೆ ಸರ್ ಆಲ್ರೆಡಿ. ನಾನ್ ರಾಗಿ ತಿಂದ್ರೆ ನನಗೆ ಮಲಬದ್ಧತೆ ಬರುತ್ತೆ, ನನಗಿದಾಗಲ್ಲ ಮೇಡಮ್, ತುಂಬಾ ಹೀಟು ಅಂತ ತಿನ್ನಿ ಅಂತ ಇನ್ನು ಹೇಳ್ತಿದ್ದಂಗೆಲೆ ಅವ್ರ ಕಡೆಯಿಂದ ರಿಪ್ಲೈ ಬರುತ್ತೆ. ಬಟ್ ನನಗೇನ್ ಅದು ಅಷ್ಟು ಕರೆಕ್ಟ್ ಸರಿ ಅನ್ಸಲ್ಲ. ಈ ಸಿರಿಧಾನ್ಯ ಜೊತೆಗೆ ಚೆನ್ನಾಗಿ ತರಕಾರಿ, ಈಗ ಉಪ್ಪಿಟ್ಟು ಮಾಡಿದೆ ಅನ್ಕೊಳ್ಳಿ, ಅದಕ್ಕೆ ಚೆನ್ನಾಗಿ ಸೊಪ್ಪು ತರಕಾರಿ ಹೆಚ್ಚಿಗೆ ಹಾಕಿ ಮಾಡ್ಬೇಕು. ಸೊ ಅವಾಗ ಮಲಬದ್ಧತೆ ಅಂದ್ಮೇಲೆ ಜಾಸ್ತಿ ನೀರ್ ಕುಡಿಬೇಕು. ಅದು ಬಿಟ್ಟು ನಾನು ತಿನ್ನೋದೇ ಇಲ್ಲ ಅಂದ್ರೆ ಆಗಲ್ಲ. ನಂಗಾಗುತ್ತೆ ನಾನು ತಿನ್ನಲ್ಲ ಅಂದ್ರೆ ಅವರೇ ಮೂರ್ಖರಾಗ್ಬಿಡ್ತಾರೆ. ಸೊ ತಿಂದ್ಬಿಟ್ಟು ನಾನು ಮಲಬದ್ಧತೆ ಆಗ್ದಂಗೆ ನಾನು ಅದಕ್ಕೆ ಏನೇನ್ ಬೇಕೋ ಅದನ್ನ ತಿನ್ಬೇಕು. ತರಕಾರಿ ಜಾಸ್ತಿ ತಿನ್ಬೇಕು, ಹಣ್ಣು ಜಾಸ್ತಿ ಅಂದ್ರೆ ಡಯಾಬಿಟೀಸ್ ಬರೋದ್ಕಿಂತ ಮುಂಚೆ. ಡಯಾಬಿಟೀಸ್ ಬಂದಾದ್ಮೇಲೆ ನಾವು ಹಣ್ಣುನು ಬೇಡ ಅಂತ ಹೇಳ್ತೀವಿ ಸರ್. ಮಧುಮೇಹ ಇದ್ದವರು ಬರೀ 3 ಹಣ್ಣು ಅಷ್ಟೇ, ಅದು ನಿಯಮಿತವಾಗಿ ತುಂಬಾ ಕಡಿಮೆ ಪ್ರಮಾಣದಲ್ಲಿ. ಪಪ್ಪಾಯ, ಪೇರ್ಲಹಣ್ಣು, ಕಿತ್ಲೆಹಣ್ಣು, ಈ 3 ತಿನ್ಬೋದು. ಸ್ವಲ್ಪ ಅದು ತಿನ್ಬೋದು ಅಂದ ತಕ್ಷಣ ದಿನ ಅವಾಗ ಅವ್ರಿಗೆ ತಿನ್ನ ಆಸೆ ಜಾಸ್ತಿ ಆಗುತ್ತೆ ಬಂದ್ಮೇಲೆ. ಅದಕ್ಕೂ ಮುಂಚೆ ಹಣ್ಣು ತರಕಾರಿ ತಿನ್ನಿ ಅಂದ್ರೆ ಯಾರು ತಿನ್ನಲ್ಲ. ಒಂದ್ಸತಿ ಸಕ್ಕರೆ ಕಾಯಿಲೆ ಬಂದ್ಮೇಲೆ ಹಣ್ಣು ತಿನ್ಬೋದಾ ಡಾಕ್ಟ್ರೆ? ಅದು 3 ತಿನ್ಬೋದು ಸರ್. ಅದು ತುಂಬಾ ಕಡಿಮೆ. ನಿಯಮಿತವಾಗಿ ಹಣ್ಣು ತಿನ್ಬೇಕು ಅನಿಸ್ದಾಗ ಅದ್ರಲ್ಲಿ ಸಕ್ಕರೆ ಅಂಶ ತಕ್ಕ ಮಟ್ಟಿಗೆ ಕಡಿಮೆ ಇರುತ್ತೆ. ಈ ಮಾವಿನ ಹಣ್ಣು ಅದ್ರಲ್ಲಿ ತುಂಬಾ ಗ್ಲೈಸಿಮಿಕ್ ಇಂಡೆಕ್ಸ್ ಅಂತ ಒಂದಿರುತ್ತೆ. ಅಂದ್ರೆ ಈಗ ಪದಾರ್ಥಗಳನ್ನ ನಾವು ಡಿವೈಡ್ ಮಾಡ್ತೀವಿ. ಲೋ ಗ್ಲೈಸಿಮಿಕ್ ಇಂಡೆಕ್ಸ್, ಹೈ ಗ್ಲೈಸಿಮಿಕ್ ಇಂಡೆಕ್ಸ್ ಅಂತ. ಹೈ ಗ್ಲೈಸಿಮಿಕ್ ಇಂಡೆಕ್ಸ್ ಅಂದ್ರೆ ಈಗ ಅನ್ನ, ಈ ಹಣ್ಣುಗಳು, ಬೇರೆ ಹಣ್ಣುಗಳು, ಚಿಕ್ಕು, ಮಾವಿನ ಹಣ್ಣು, ಬನಾನಾ, ಈ ತರದ್ದು ತಿಂದ ತಕ್ಷಣ ನಮ್ ಶುಗರ್ ಲೆವೆಲ್ಸು ಹಿಂಗ್ ಪೀಕಿಗೆ ಹೋಗುತ್ತೆ. ಆದ್ರೆ ಈ ನವಣೆ, ಸಾವೆ ತಿಂದ್ರೆ ಕರೆಕ್ಟ್ ಈ ಒಂದ್ ಲೆವೆಲ್ ಅಲ್ಲೇ ಇರುತ್ತೆ. ಹಿಂಗ್ ಬರಕ್ ಬಿಡೋದಿಲ್ಲ. ಅದು ನಮ್ಮ ರಕ್ತದಲ್ಲಿನ ಸಕ್ಕರೆ ಅಂಶನ ಮೇಲ್ ತಗೊಂಡ್ ಕೆಳಗ್ ತರ್ಸೋದಿಲ್ಲ. ಅವು ಒಂದ್ ಲೆವೆಲ್ ಅಲ್ಲೇ ಮೇಂಟೈನ್ ಮಾಡುತ್ತೆ. ಬಿಕಾಸ್ ಅದ್ರಲ್ಲಿ ನಾರಿನಂಶ ಸ್ಟಾರ್ಚ್ ರೂಪದಲ್ಲಿ ಇರುತ್ತಲ್ಲ, ಅದೆಲ್ಲ ಸ್ಲೋ ರಿಲೀಸ್ ಫ್ರಮ್ ದ ಇಂಟೆಸ್ಟೈನ್. ಒಂದೇ ಸತಿ ಬಿಟ್ಬಿಡಲ್ಲ. ಸೊ ಅದನ್ನ ತಿನ್ನೋದ್ರಿಂದ ನಾವು ಮಧುಮೇಹ ಬಂದವರು ಕೂಡ ನಿಯಂತ್ರಣದಲ್ಲಿ ಮಾಡ್ಕೊಳಕ್ ಅದಕ್ಕೆ ಉಪಕಾರಿ ಆಗುತ್ತೆ. ಮತ್ತ ಅದ್ರಲ್ಲಿ ನಾರಿನಂಶ ಜಾಸ್ತಿ ಇರೋದ್ರಿಂದ ನಿಮಗೆ ಮಲಬದ್ಧತೆ ಆಗೋ ಸಾಧ್ಯತೆ ತುಂಬಾ ಕಡಿಮೆ. ಆಕ್ಚುಲಿ ಅದೇನೋ ಜನರ ಮನ್ಸಲ್ಲಿ ಇದೆ ಅದು ಆತರ ಆಗುತ್ತೆ ಅಂತ. ಈಗ ನಿಮ್ಮ ಟ್ರೀಟ್ಮೆಂಟ್ ಅಲ್ಲೇ ಸುಮಾರು ಇದೆ. ಅಲೋಪತಿ ಅಂತಿದೆ, ಬೇರೆ ಬೇರೆ ತರದ್ದೆಲ್ಲ ಇದೆ. ಯಾವ ಅದ್ರ ಆ ತರದ್ದು ಅಳವಡಿಸ್ಕೊಳ್ಳೋರ್ಗೆ ಏನ್ ಹೇಳ್ತೀರಿ? ಒಂದ್ಸತಿ ಸಕ್ಕರೆ ಕಾಯಿಲೆ ಬಂದ್ಮೇಲೆ ಅದನ್ನ ಒಪ್ಕೊಂಡು
ಈ ಅಲೋಪತಿ ಮೆಡಿಸಿನ್ ತಗೊಳ್ಳೋದು ಸೂಕ್ತ ಸರ್. ಎಷ್ಟೋ ಜನರು ಅದನ್ನ ಒಪ್ಕೊಳಕ್ಕೆ ತಯಾರಿರಲ್ಲ. ನಂಗಿಲ್ಲ ಅಂದ್ರೆ ಅದು ಮನುಷ್ಯನ ಸ್ವಭಾವನೇ ಹಾಗೆ ಸರ್. ನಾವು ಅವ್ರ ತಪ್ಪು ಅನ್ನಲ್ಲ. ಅದನ್ನ ಇಮಿಡಿಯೇಟ್ ಆಗಿ ನಾವು ಹೇಳಿದ ತಕ್ಷಣ ರಿಪೋರ್ಟ್ ನೋಡಿ ನಿಮಗೆ ಇದೆಯಮ್ಮ ಅಂತ ಮೊದಲನೇ ಥಾಟ್ ಬರೋದು, ನಾನೇನೋ ಈಗ ಜಸ್ಟ್ ತಿಂದ್ ಬಂದೆ, ಹಣ್ಣಿನ ರಸ ಕುಡಿದ್ ಬಂದೆ ಡಾಕ್ಟ್ರೆ, ಅದಕ್ಕೆ ಹೆಚ್ಚಿಗೆ ಇರ್ಬೇಕು ನೋಡಿ. ಲೈಕ್ ಅವರಿಗೆ ತಕ್ಷಣ ಅದು ಅಕ್ಸೆಪ್ಟೆನ್ಸ್ ಬರೋದಿಲ್ಲ ಸರ್. ಆದ್ರೆ ನಾನು ಈ ಮೂಲಕ ಜನತೆಗೆ ಏನ್ ಹೇಳೋದು ಅಂದ್ರೆ, ನೀವು ಇದು ಡ್ರಗ್ಸ್ ತಗೊಳಕ್ ಸ್ಟಾರ್ಟ್ ಮಾಡ್ಬೇಕು, ಮೆಡಿಸಿನ್ಸ್. ಅದು ನಿಮ್ಮ ಅದು ಕರೆಕ್ಟ್ ಸರ್. ಅದು ಮೆಥಡ್ ಅಂದ್ರೆ ಫಸ್ಟ್ ಅಕ್ಸೆಪ್ಟ್ ಮಾಡ್ಕೋಬೇಕು, ನನಗೀಗ ಬಂದಿದೆ, ನಾನು ಏನೇನೋ ತಪ್ಪುಗಳನ್ನ ಮಾಡಿದೀನಿ, ಜೀವನ ಶೈಲಿ ಸರಿ ಇಲ್ಲ, ಎಲ್ಲ ಅಂದ್ರೆ ಸಕ್ಕರೆ ಮೈದಾ ಈ ತರ ಆಹಾರ ಪದ್ಧತಿ ಸರಿ ಇಲ್ದಂಗೆ ಅಥವಾ ಸ್ಟ್ರೆಸ್ ಇಂದಲೋ ಬಂದಿದೆ ಈಗ ನನ್ ಕಾಯಿಲೆ. ಒಪ್ಕೊಳ್ಳೋಣ, ಒಪ್ಕೊಂಡು ಟ್ರೀಟ್ಮೆಂಟ್ ತಗೊಳ್ಳೋಣ. ತಗೊಳ್ತಾ 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 ಸುಧಾರ್ಸೋಣ. ಅಂದ್ರೆ ಮಾಡೋಣ, ಪಥ್ಯ ಮಾಡೋಣ, ಆಹಾರ ಪದ್ಧತಿಯಲ್ಲಿ ತಿದ್ಕೊಳ್ಳೋಣ. ಅವಾಗ ನಾವೇ ಸ್ಲೋ ಆಗಿ ರೆಡ್ಯೂಸ್. ದೇರ್ ಇಸ್ ಸಮಥಿಂಗ್ ಕಾಲ್ಡ್ ರಿವರ್ಸಲ್ ಆಫ್ ಡಯಾಬಿಟಿಸ್ ಸರ್. ನೀವು ಇದನ್ನೆಲ್ಲ ತಿದ್ಕೊಂಡ್ರೆ ಕಾಯಿಲೆ ಇಲ್ಲಿದ್ದು ಹಿಂದಕ್ಕೆ ಬರುತ್ತೆ. ಅದೇ ನೀವು ಅಕ್ಸೆಪ್ಟ್ ಮಾಡ್ಕೊಳ್ದೆ ಡಾಕ್ಟರ್ ಏನೋ ಹೇಳ್ತಿದಾರೆ ಸುಮ್ನೆ ಅನ್ಬಿಟ್ಟು ನೀವು ಎಷ್ಟೋ ಜನ ಡ್ರಗ್ಸೇ ತಗೊಳಲ್ಲ, ನಾವು ಕೊಟ್ಟಿದ್ ಮೆಡಿಸಿನ್ಸ್ ತಗೊಳ್ಳೋದೇ ಇಲ್ಲ. ಹಾಗೆ ಅವ್ರು ಅಕ್ಸೆಪ್ಟ್ ಮಾಡ್ಕೊಂಡಿರಲ್ಲ ಅಲ್ವಾ ನಂಗಿಲ್ಲ ಅಂತ, ಹಾಗೇನೆ ಮಾಡಕ್ ಸ್ಟಾರ್ಟ್ ಮಾಡ್ಕೊಳ್ತಾರೆ. ಊಟದಲ್ಲಿ ಮಾಡ್ತಾರೆ ಪಾಪ, ಅವರು ಪಥ್ಯ ಮಾಡ್ತಾರೆ, ಆದಷ್ಟು ಅವರಿಗೆ ಏನೇನ್ ಹೇಳಿರ್ತೀವೋ ಬೇರೆದೆಲ್ಲ ಮಾಡ್ತಿರ್ತಾರೆ, ಬಟ್ ಮೆಡಿಸಿನ್ಸ್ ತಗೊಳಲ್ಲ. ಆದ್ರೆ ಅದು ಕಾಯಿಲೆ ಉಲ್ಬಣ ಆಗ್ತಾನೆ ಹೋಗುತ್ತೆ ವಿತೌಟ್ ಮೆಡಿಸಿನ್ ನೀವು ಮಾಡಿದ್ರು ಕೂಡ. ಅದೇ ನೀವು ವಿತ್ ಮೆಡಿಸಿನ್, ಈಗ ಮೊನ್ನೆ ಒಬ್ರು ಪೇಷಂಟ್ ಅಂದ್ರೆ ಸುಮಾರು ಜನ ಆತರ ರಿಸಲ್ಟ್ಸ್ ನೋಡಿದೀನಿ ಸರ್. ನಾವ್ ಹೇಳೋ ಮೆಡಿಸಿನ್ ಕರೆಕ್ಟ್ ಆಗಿ ತಗೊಳ್ತಾರೆ, ಈ ತರ ಆಹಾರ ಪದ್ಧತಿಯಲ್ಲಿ ಅವ್ರು ಅಳವಡಿಸ್ಕೋತಾರೆ ತುಂಬಾ ಸ್ಟ್ರಿಕ್ಟ್ ಆಗಿ. ಈ ನವಣೆ, ಸಾವೆ, ರಾಗಿ, ಜೋಳ ಬಿಟ್ರೆ ಎಲ್ಲೂ ಏನು ತಿನ್ನಲ್ಲ. ಕಾಫಿ, ಟೀ ಆ ಕ್ಷಣದಿಂದ ಬಿಡ್ತಾರೆ. ಯಾವ ಮದುವೆ ಸಮಾರಂಭಕ್ಕೆ ಹೋದ್ರು ಆದಷ್ಟು ಅಳವಡಿಸ್ಕೊಳಕ್ಕೆ ನೋಡಿರ್ತಾರೆ. ಅಂತವ್ರು ಮೊನ್ನೆ ಒಬ್ರು ಪೇಷಂಟ್ ಬಂದಿದ್ರು ನಂಗೆ ವಾಪಸ್ ಫಾಲೋ ಅಪ್ಪಿಗೆ. ಸೊ 1 ವೀಕ್ ಅಂದ್ರೆ ಏನೋ ಗುಳಿಗೆ ಖಾಲಿ ಆಗಿತ್ತು ಅಂತ ಬಿಟ್ಟಿದ್ರು ಅವರು. ಆದ್ರೂನು ಶುಗರ್ ಲೆವೆಲ್ಸ್ ನಾರ್ಮಲ್ ಇತ್ತು. ಅಂದ್ರೆ ಇದ್ರ ಅರ್ಥ ಮೆಡಿಸಿನ್ ಬಿಡಿ ಅಂತ ಅಲ್ಲ. ಸೊ ನೀವು ಕರೆಕ್ಟ್ ಆಗಿ ಮೆಡಿಸಿನ್ ತಗೊಂಡು ಅದನ್ನೆಲ್ಲ ಮಾಡಿದ್ರೆ ಅದು ಕಾಯಿಲೆ ಹಿಂದಕ್ಕೆ ಬರೋ ಸಾಧ್ಯತೆ ಇರುತ್ತೆ. ಅವಾಗ ನಾವೇ ಟೆಸ್ಟ್ ಮಾಡಿ ನಾರ್ಮಲ್ ಇದ್ರೆ ನಾವೇ ಹೇಳ್ತೀವಿ ಅವಶ್ಯಕತೆ ಇಲ್ಲ ಅಂತ. ಸೊ ಅದನ್ನ ನೀವೇ ಡಿಸೈಡ್ ಮಾಡ್ಕೊಂಡು ತಗೊಳ್ದೆ ಅಕ್ಸೆಪ್ಟ್ ಮಾಡ್ಕೊಳ್ದೆ ತುಂಬಾ ಜನ ಅದು ಕಾಯಿಲೆ ಉಲ್ಬಣ ಆಗಿ ಅದು ಹಾರ್ಟಿಗೆ, ಕಿಡ್ನಿಗೆ, ನರಗಳಿಗೆ ಹೊಡೆತ ಕೊಡುತ್ತೆ ಸರ್. ನೀವು ಕರೆಕ್ಟ್ ಆಗಿ ಅದನ್ನ ಟ್ರೀಟ್ಮೆಂಟ್ ತಗೊಳ್ಳಿಲ್ಲ ಅಂದ್ರೆ ಅದರಷ್ಟು ಭಯಾನಕ ಕಾಯಿಲೆ ಇನ್ನೊಂದಿಲ್ಲ. ಕರೆಕ್ಟ್ ಆಗಿ ಟ್ರೀಟ್ಮೆಂಟ್ ತಗೊಂಡು ಆಹಾರ ಪದ್ಧತಿಯಲ್ಲಿ ಚೆನ್ನಾಗಿ ಅಳವಡಿಸ್ಕೊಂಡ್ರೆ ಅದು ಏನೂ ಮಾಡಲ್ಲ ನಿಮ್ಮನ್ನ. ಅಲ್ಲ, ಅದು ಕಿಡ್ನಿಗೆಲ್ಲ ಎಫೆಕ್ಟ್ ಆಗುತ್ತೆ. ಹೌದು ಸರ್. ಈಗಲ್ಲ ಅಂದ್ರೂ ವರ್ಷಾನ್ಗಟ್ಲೆ ನೀವು ಅಕ್ಸೆಪ್ಟ್ ಮಾಡ್ಕೊಳ್ದೆ ಹಂಗೆ ಬಿಡ್ತೀವಿ. ಆಕ್ಚುಲಿ ನಮಗೆ ಗೊತ್ತಾಗೋ ಅಷ್ಟೊತ್ತಿಗೆ ಆ ಕಾಯಿಲೆ ಬಂದು 5 ವರ್ಷ ಆಗಿರುತ್ತೆ, 5-6 ವರ್ಷ. ನಮ್ಮ ರಕ್ತ ಪರೀಕ್ಷೆಯಲ್ಲಿ ಡಿಟೆಕ್ಟ್ ಆಗೋದ್ ಅವ್ರು ಬಂದು ನಾವು ರಕ್ತ ಪರೀಕ್ಷೆಯಲ್ಲಿ ಡಿಟೆಕ್ಟ್ ಮಾಡೋದ್ಕಿಂತ ಮಾಡ್ದಾಗ ಗೊತ್ತಾಗೋದು ಆಲ್ರೆಡಿ ಅದು ಬಂದು 5 ಇಯರ್ಸ್ ಆಗಿರುತ್ತೆ. ಸೊ ಅದು ಬಂದಾಗ ಏನು ರೋಗ ಲಕ್ಷಣಗಳು ಇರಲ್ಲ, ನಾರ್ಮಲ್ ಆಗೇ ಇರ್ತಾರೆ ಮನುಷ್ಯ. ನಾನ್ ನಾರ್ಮಲ್ ಆಗೇ ಇದ್ದೀನಿ, ನಂಗೇನಾಗಿದೆ, ನೀವು ಸುಮ್ನೆ ಶುಗರ್ ಇದೆ ಅಂತ ಹೇಳ್ತಿದ್ದೀರಾ, ಏನೋ ಸಣ್ಣ ಪುಟ್ಟ ಮೈಕೈ ನೋವು ಬಿಟ್ರೆ ಏನೂ ಇಲ್ಲ ಅಂತ ಜನರ ಮನೋಭಾವ. ಬಟ್ ಅದು ಬ್ಲಡ್ ರಿಪೋರ್ಟ್ ಅಲ್ಲಿ ಬಂದಾಗ ನಾವು ಒಪ್ಕೋಬೇಕು ನಮಗಿದೆ. ಅದನ್ನ ತಿರಸ್ಕರಿಸಿ ನಾವು ನಮಗೆ ಹಾನಿ ಮಾಡ್ಕೋತಿರ್ತೀವಿ. ಡಾಕ್ಟ್ರಿಗೆ ಏನು ಆಗಲ್ಲ, ನೀವು ತಗೊಂಡ್ರು ತಗೊಳ್ದೇ ಇದ್ರು ಅವ್ರಿಗೇನು ನಷ್ಟ ಇಲ್ಲ, ನಮಗೆ ನಾವೇ ನಷ್ಟ ಮಾಡ್ಕೊಳ್ತೀವಿ. ಬಂದಾದ್ಮೇಲೆ ಒಪ್ಕೊಳ್ದೆ ಸುಮಾರು ಜನ ಪೇಷಂಟ್ಸ್ ಹಂಗೆ ಮಾಡೋದು. ಆಮೇಲೆ ಪೂರ್ತಿ ಉಲ್ಬಣ ಆದ್ಮೇಲೆ ಬರ್ತಾರೆ, ಮತ್ತೆ ಅಷ್ಟೊತ್ತಿಗೆ ಕಣ್ಣಿಗೆ ಎಫೆಕ್ಟ್ ಆಗಿರುತ್ತೆ, ಕಣ್ಣಿಗೂ ಎಫೆಕ್ಟ್ ಆಗುತ್ತೆ ಸರ್. ಅದು ಟ್ರೀಟ್ಮೆಂಟ್ ತಗೊಳ್ದೆ ಹಂಗೆ ಬಿಟ್ಟು ಪಕ್ಷದಲ್ಲಿ. ಲಕ್ಷಣಗಳು ಏನ್ ಮೇಡಮ್? ಅದು ಈಗ ನನಗದು ಬಂದಿದೆ ಅನ್ನೋದಕ್ಕೆ ನಾನು ನಿಮ್ಮ ಹೆಂಗ್ ಶುರು ಆಗ್ತದೆ ಅದು? ಅಂದ್ರೆ ನಿಮ್ಗೆ ಜಾಸ್ತಿ ಸುಸ್ತಾಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸಣ್ಣ ಪುಟ್ಟಕ್ಕೆ ನೀವು ಮುಂಚೆ ಎಷ್ಟು ಹುರುಪಿನಿಂದ ಕೆಲಸ ಮಾಡ್ತಿರ್ತೀರಲ್ಲ ಅಷ್ಟು ಆಯಾಸ ಆಗ್ತಾ ಇರತ್ತೆ ನಿಮಗೆ. ಆಮೇಲೆ ರಾತ್ರಿ ಮೂತ್ರಕ್ಕೆ ಜಾಸ್ತಿ ಎದ್ದೆದು ಹೋಗ್ತಾ ಇರ್ತೀರ. ಆಮೇಲೆ ಜಾಸ್ತಿ ಬಾಯಾರಿಕೆ ಆಗ್ತಾ ಇರುತ್ತೆ. ಇದೆಲ್ಲ ನಾನು ಲಕ್ಷಣಗಳು ಹೇಳುವಾಗ ಕಾಯಿಲೆ ಬಂದ್ 5 ವರ್ಷ ಆಗಿರುತ್ತೆ ಸರ್. ಸೊ ಅದಕ್ಕೆ ನಾವ್ ಇವಾಗೇನು 30 ಇಯರ್ಸ್ ಆಯ್ತುಪ್ಪ ಮನುಷ್ಯನ್ಗೆ, 30-35 ಇವಾಗಿಂದ ಜೀವನ ಶೈಲಿಯಲ್ಲಿ ಒಂದ್ಸತಿ ಸ್ಕ್ರೀನಿಂಗ್ ಅಂತ ಮಾಡಿಸ್ಬಿಡ್ತೀವಿ ಸರ್. ಯಾಕಂದ್ರೆ ಅವು ಲಕ್ಷಣಗಳು ಬರೋ ತನಕ ಯಾಕೆ ಕಾಯೋದು? ನಾವು 5 ವರ್ಷ ಮುಂಚೆನೇನೆ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ಬಿಡ್ಬೋದಲ್ಲ. ಅವಾಗ್ಲೇನೆ ನಾವು ಎಲ್ಲ ತಿದ್ಕೊಂಡು ಬರ್ದೇ ಇರೋಂಗ್ ಅಂದ್ರೆ ಮುಂದಕ್ಕೆ ಹೋಗ್ದಂಗ್ ನೋಡ್ಕೋಬಹುದಲ್ಲ. ವಿ ಕ್ಯಾನ್ ಟ್ರೈ ಟು ರಿವರ್ಸ್ ದ ಕಂಡೀಷನ್.
ಸೊ ಅದಕ್ಕೆ ಸ್ಕ್ರೀನಿಂಗ್ ಅಂತ ಮಾಡಿಸ್ತೀವಿ. ಎಲ್ಲರೂ ಮಾಡಿಸ್ಕೊಳ್ಳೋದು ಒಳ್ಳೇದು. ವರ್ಷ ಮಾಡಿಸ್ಕೋಬೇಕು ಅಂತಲ್ಲ, ಅಟ್ಲೀಸ್ಟ್ 30 ವರ್ಷ ಆದ್ಮೇಲೆ ಒಮ್ಮೆ ಮಾಡಿಸ್ಕೊಳ್ಳಿ, ಆಮೇಲೆ 35 ಆದ್ಮೇಲೆ ಒಮ್ಮೆ, ಹಿಂಗೆ ಮಾನಿಟರಿಂಗ್ ಇರಬೇಕು. ಯಾಕಂದ್ರೆ ನಮ್ಮ ಲೈಫ್ ಸ್ಟೈಲ್ ಅಷ್ಟು ಹಾಳಾಗಿ ಹೋಗಿದೆ ಇವಾಗ. ಎಷ್ಟೆಷ್ಟೋ ರಾಸಾಯನಿಕಗಳು ತಿಂತಿರ್ತೀವಿ ಗೊತ್ತಿಲ್ದೇನೆ, ಎಲ್ಲ ತರಕಾರಿಗೆ, ಹಣ್ಣಿಗೆ, ಎಲ್ಲದಕ್ಕೂ, ಹಾಲಿಗೆ, ಅದ್ರ ರೂಪದಲ್ಲಿ. ನೀವ್ ಏನೇ ಅದನ್ನ ಸರಿ ಮಾಡಿ ನಾವೇ ಬೆಳ್ಕೋಬೇಕಷ್ಟೆ, ಅವಾಗ ಸರಿಯಾಗಿರೋದನ್ನ ತಿಂತಾ ಇದ್ದೀನಿ ಅನ್ಬೋದು. ಸೊ ನೀವು ಹೇಳ್ತಾ ಇರೋದೇನೆಂದ್ರೆ, ಇದು ಹಾಸ್ಪಿಟಲ್ ರಾಮಾಯಣ ಇದೆಲ್ಲ ತಿಳ್ಕೊಂಡು ಜೀವನ ಪರ್ಯಂತ ಟ್ರೀಟ್ಮೆಂಟ್ ತಗೊಳ್ಳೋದಕ್ಕಿಂತ ನಿಮ್ಮ ಆಹಾರ ಪದ್ಧತಿ, ನಿಮ್ಮ ಜೀವನ ಶೈಲಿ ಕರೆಕ್ಟ್ ಆಗಿ ಇಟ್ಕೊಂಡ್ರೆ ಬರ್ದಂಗೆ ತಡೆಗಟ್ಟಬಹುದು ಅಲ್ವಾ ಸರ್? ಅದೇ ಇಂಪಾರ್ಟೆಂಟ್. ಓಕೆ, ಬಂದ್ಮೇಲೆ ತಗೊಳ್ಳೇಬೇಕು. ಹಾ, ಅವಾಗ್ಲೂನು ನೀವು ನಿಯಂತ್ರಿಸ್ಕೊಳ್ಬಹುದು. ಬಟ್ ಬಂದಾಗ್ಬಿಟ್ಟಿರುತ್ತಲ್ಲ, ಅದನ್ನ ತಪ್ಪಿಸ್ಬೋದು. ಈಗ ಎಷ್ಟೊಂದ್ ಕಾಯಿಲೆಗಳು ಬರೋದು ಬಿಡೋದು ನನ್ನ ಕೈಲಿರಲ್ಲ, ಇದು ನನ್ನ ಕೈಲಿದೆ. ಸೊ ಯಾಕೆ ಮಾಡಬಾರ್ದು? ತುಂಬಾ ನಿಮಗೆಲ್ಲ ಬಿಟ್ಬಿಡಿ, ಜೀವನನ ನೀರಸವಾಗಿ ಬದುಕ್ರಿ, ಏನು ರುಚಿನೇ ನೋಡ್ಬೇಡಿ, ಹಂಗೂ ಏನ್ ಹೇಳ್ತಾ ಇಲ್ಲ. ಎಲ್ಲ ರುಚಿಕರವಾದದ್ದನ್ನೇ ತಿನ್ನಿ, ಆದಷ್ಟು ಸಿರಿಧಾನ್ಯಗಳನ್ನ ಅಳವಡಿಸ್ಕೊಳ್ಳಿ. ಈಗ ಸಾಯಂಕಾಲ ನೀವು ಟೀ ಕಾಫಿ ಕುಡಿತೀರಿ ಅನ್ಕೊಳ್ಳಿ, ನಂಗ್ ನಿದ್ದೆ ಬರುತ್ತೆ, ಏನ್ ಅದ್ರಿಂದ ಆಗಲ್ಲ ಅಂತಾರೆ ಜನ. ನಾನ್ ಕಣ್ ಮುಚ್ಚಿದ ತಕ್ಷಣ ನಿದ್ದೆ ಮಾಡ್ತೀನಿ ಅಂತ. ಬಟ್ ಅದು ಡಿಸ್ಟರ್ಬ್ ಸ್ಲೀಪ್ ಇರುತ್ತೆ. ಈಗ ನಿದ್ದೆಯಲ್ಲಿ ತುಂಬಾ ನಿದ್ದೆ, ಮನುಷ್ಯನಿಗೆ ನಿದ್ದೆ ಅಂದ್ರೆ 2-3 ಕೆಲವರಿಗೆ 3 ತಾಸು ನಿದ್ದೆ ಮಾಡಿದ್ರು ಸಾಕಿರುತ್ತೆ, ಕೆಲವರಿಗೆ 6 ಅವರ್ಸ್, ಮಿನಿಮಮ್ 6 ಅವರ್ಸ್ ಬೇಕು ಅಂತ ನಾವ್ ಹೇಳ್ತೀವಿ. ಬಟ್ ಆ 6 ಅವರ್ಸ್ ಅಲ್ಲಿ ನೀವು ಮಾಡೋ ನಿದ್ದೆ ತುಂಬಾ ಡೀಪ್ ಸ್ಲೀಪ್ ಆಗಿರ್ಬೇಕು. ಟೀ ಕಾಫಿ ಕುಡಿಯೋದ್ರಿಂದ ಅದು ಸಾಧ್ಯ ಇಲ್ಲ. ಅದು ನ್ಯೂರೋ ಸ್ಟಿಮ್ಯುಲೆಂಟ್ ಅದು. ಸೊ ಡಿಸ್ಟರ್ಬ್ ಸ್ಲೀಪ್. ಈಗ ನಮಗ್ ನಿದ್ದೆ, ನಮ್ ದೇಹಕ್ಕೆ ನಿದ್ದೆಲೆ ಸಿಕ್ರೀಟ್ ಆಗೋ ಹಾರ್ಮೋನ್ಸ್ಗಳಿದೆ. ಈಗ ಗ್ರೋತ್ ಹಾರ್ಮೋನು, ಕಾರ್ಟಿಸಾಲು, ಮೆಲಟೋನಿನ್ ಅಂತ ನಿದ್ದೆಲೆ ಸಿಕ್ರೀಟ್ ಆಗ್ತವೆ ಇವು. ಈಗ ಮಕ್ಳಿಗೆ ನಿದ್ದೆ ಮಾಡ್ಬೇಕು ಅಂತ ಯಾಕೆ ಹೇಳ್ತೀವಿ ಹೇಳಿ? ಅವ್ರ ಬೆಳವಣಿಗೆ ಇದ್ರಲ್ಲಿ ಇರ್ತಾರೆ. ಗ್ರೋತ್ ಹಾರ್ಮೋನ್ ರಿಲೀಸ್ ಆಗೋದೇ ನೀವು ನಿದ್ದೆ ಮಾಡುವಾಗ. ಸೊ ಯಾವ ಮಕ್ಳು ಚೆನ್ನಾಗಿ ನಿದ್ದೆ ಮಾಡ್ತಾರೋ ಅವರು ಚೆನ್ನಾಗಿ ಬೆಳೀತಾ ಇರ್ತಾರೆ, ಅಂದ್ರೆ ರಾತ್ರಿ ಹೊತ್ತು. ಸೊ ಆಮೇಲೆ ಕಾರ್ಟಿಸಾಲ್ ಅಂತೀವಲ್ಲ, ಅದು ಸ್ಟ್ರೆಸ್ ಹಾರ್ಮೋನ್. ಅಂದ್ರೆ ನಿಮಗೆ ಏನೋ ಜೀವನದಲ್ಲಿ ಸ್ಟ್ರೆಸ್ ಆದಾಗ ದೇಹವೇ ನಿಮ್ಗೊಂದು ಅದು ಆಯುಧ ಇದ್ದಂಗೆ, ಅದನ್ನ ನಿಭಾಯಿಸಕ್ಕೆ. ಅದು ರಾತ್ರಿ ಹೊತ್ತೇ ರಿಲೀಸ್ ಆಗೋದು. ನಾವಿವಾಗ ನಿದ್ದೆಗೆಟ್ಟು ನಿದ್ದೆ ಮಾಡೋ ಚಾನ್ಸ್ ಇದ್ರು ಮಲ್ಗಲ್ಲ, ಮೊಬೈಲ್ ನೋಡ್ಕೊಂಡು. ಅಂದ್ರೆ ಈಗಿನ ಯುವಕರು ಯುವತಿಯರು ನಿದ್ದೆ, ಈ ಕೆಲವು ಬಿಡಿ ಹೊಟ್ಟೆ ಪಾಡಿಗಾಗಿ ದುಡಿಯೋದಿರುತ್ತೆ, ಅವ್ರಿಗೆ ನೈಟ್ ಶಿಫ್ಟ್ಸ್ ಇರುತ್ತೆ. ಈಗ ನಮ್ದೇ ಪೇಷಂಟ್ ಬಂದ್ರೆ ಹೋಗಿ ನೋಡ್ಲೇಬೇಕು ನಾವು. ಸೊ ಬಟ್ ಈಗಿನ ಜನ ಹೆಂಗಾಗ್ಬಿಟ್ಟಿದ್ದಾರೆ ಅಂದ್ರೆ ಅವಶ್ಯಕತೆ ಇರೋ ನಿದ್ದೆ ಇದು ಅರ್ಥ ಆಗ್ತಾ ಇಲ್ಲ ಅವ್ರಿಗೆ. ಸುಮ್ನೆ ರಾತ್ರಿ ಎಲ್ಲ ನೈಟ್ ಪಾರ್ಟಿ, ಸ್ಕ್ರೀನ್ ನೋಡೋದು. ಟೀನು ಅದೇ ಪರಿಣಾಮ, ಅದೇ ತರ ಪರಿಣಾಮ. ಅದು ಟೀ ಕುಡ್ದವ್ರು ಅದು ಎಸ್ಪೆಷಲಿ ಈವ್ನಿಂಗ್ ಟೀ, ಅಂದ್ರೆ ನಿದ್ದೆಗೂ 5-6 ತಾಸು ಮುಂಚೆ ನಾವು ಟೀ ಕುಡಿತೀವಲ್ಲ, ಅದು ಸ್ಟಿಮ್ಯುಲೆಂಟ್ ಆಗಿ ಆಕ್ಟ್ ಮಾಡಿ ನಿದ್ದೆಗೆಡ್ಸುತ್ತೆ. ನಿದ್ದೆ ಸರಿ ಮಾಡದೇ ಇದ್ರೆ ಮತ್ತೆ ನಿಮ್ಮ ಆರೋಗ್ಯ ಸರಿ ಇರಲ್ಲ, ಎಲ್ಲಾ ತರದ ಕಾಯಿಲೆನೂ ಬರುತ್ತೆ. ಬಟ್ ಬೇಗ ನಿದ್ದೆನೇ ಬರಲ್ಲ ಮೇಡಮ್, ಓದ್ ಮಲ್ಗೋಣ ಅಂತಂದ್ರೆ. ನಿಮಗೆ ಬೇಗ ಮಲಗಿದ ತಕ್ಷಣ ನಿದ್ದೆ ಬೇಕು ಅಂದ್ರೆ ಫಸ್ಟ್ ಸ್ಟೆಪ್ ಟೀ ಕಾಫಿ ಸಾಯಂಕಾಲ ಬಿಡ್ಬೇಕು. ಆಮೇಲೆ 2ನೇದು ಈವ್ನಿಂಗ್ ವಾಕ್, ಚೆನ್ನಾಗಿ ದೇಹ ದಂಡಿಸಿರ್ಬೇಕು, ಇಡೀ ದಿನ ಚಟುವಟಿಕೆಯಿಂದ ಇರ್ಬೇಕು. ನಮ್ದೀಗ ಸೆಡೆಂಟರಿ ವರ್ಕ್ ಆಗ್ಬಿಟ್ಟಿದೆ, ಜಾಸ್ತಿ ಕೂತಲ್ಲೇ ಲ್ಯಾಪ್ಟಾಪ್ ಹಿಡ್ಕೊಂಡು ಏನೋ ಒಂದ್ ಹಿಡ್ಕೊಂಡು ಕೆಲಸ ಮಾಡ್ತಿರ್ತೀವಿ. ಸೊ ಅದು ಒಂದ್ ಕಾರಣ ಮಲಗಿದ ತಕ್ಷಣ ನಿದ್ದೆ ಬರ್ದೇ ಇರಕ್ಕೆ. ಸೊ ಅದನ್ನ ಈಗ ಅಟ್ಲೀಸ್ಟ್ ಸಾಯಂಕಾಲ ನಿಮ್ ಕೆಲಸ ಆದ್ಮೇಲೆ 1 hour 2 hours ವಾಕಿಂಗ್ ಹೋಗಿ ಬರ್ಬೇಕು. ಸೊ ಅವಾಗ ದೇಹ ದಂಡಿಸ್ದಂಗ ಆಗುತ್ತೆ, ನಿದ್ದೆ ಬರುತ್ತೆ. ಓಕೆ, ನಿದ್ದೆ ಇಂಪಾರ್ಟೆಂಟ್, ತುಂಬಾ ಇಂಪಾರ್ಟೆಂಟ್ ಸರ್ ಮನುಷ್ಯನಿಗೆ. ಮಕ್ಳದು ಮೆಮೊರಿ, ಕನ್ಸಾಲಿಡೇಷನ್ ಆಫ್ ಮೆಮೊರಿ ಅಂತೀವಿ. ಅಂದ್ರೆ ನೆನಪಿನ ಶಕ್ತಿ ಜಾಗೃತ ಆಗದೆ ನಿದ್ದೆಯಲ್ಲಿ. ಈಗ ರಾತ್ರಿ ಪುಸ್ತಕ ಓದ್ಕೋತಾ ಮಲಗಿದ್ರೆ ಅದು ಏನೇನು ಓದಿರ್ತೀವಲ್ಲ ಅದೆಲ್ಲ ತಲೆ ಒಳಗೆ ಕನ್ಸಾಲಿಡೇಟ್ ಆಗಿ ಚೆನ್ನಾಗಿ ಅಂದ್ರೆ ನೆನಪಲ್ಲಿರುತ್ತೆ. ಅದೇ ನಾವು ಸ್ಕ್ರೀನ್ ನೋಡ್ಕೊಂತ ಮಲಗಿದ್ರೆ ನಾವೇನ್ ಬ್ರೈನಿಗೆ ಹೇಳ್ತಿದೀವಿ ಇದನ್ನ ಚೆನ್ನಾಗಿ ನೆನ್ಪಿಡ್ಕೊ ಅಂತ. ಆಮೇಲೆ ಅದರಿಂದ ಅದ್ರ ನಿದ್ದೆನೂ ಹೋಗುತ್ತೆ. ಮೊಬೈಲ್ ಟಿವಿ ನೋಡೋದ್ರಿಂದ ಇರೋ ನಿದ್ದೆನೂ ಹೋಗುತ್ತೆ. ಸೊ ಈವ್ನಿಂಗ್ 6 ಆದ್ಮೇಲೆ ಈ ಎಲ್ಲ ಡಿಜಿಟಲ್ ಮೀಡಿಯಾನ ಆಫ್ ಮಾಡ್ಬಿಡ್ಬೇಕು, ನೋಡ್ಲೇಬಾರ್ದು. ನಿದ್ದೆ ಚೆನ್ನಾಗ್ ಬೇಕು ಅನ್ನೋರು ಇದು 3 ಮಾಡಿದ್ರೆ ನಿದ್ದೆ ಆಗುತ್ತೆ ಸರ್. ಆಮೇಲೆ ಬಿಫೋರ್
ಅಂದ್ರೆ ಈಗ ಏನ್ ಮಾಡ್ತಾರೆ ಎಲ್ಲರೂ 9:30 10 ಗಂಟೆಗೆ ಊಟ ಮಾಡಿದ ತಕ್ಷಣ ಮಲಗ್ಬಿಡೋದು. ಅದು ತುಂಬಾ ಅಂದ್ರೆ ದೇಹಕ್ಕೆ ಕೆಲಸ ಕೊಟ್ಟು ನೀವು ಮಲಗ್ತಿದ್ದೀರಾ, ಅದ್ ಹೆಂಗ್ ಸಾಧ್ಯ ಆಗುತ್ತೆ? ಒಳಗಡೆ ಡೈಜೆಷನ್ ಆಗ್ಬೇಕು, ಕರಡು ಕೆಲಸ ನಡೀತಾ ಇರುತ್ತೆ, ಬಟ್ ನಾವು ಮಲಗ್ಬೇಕು ಅಂತೀವಿ. ತಪ್ಪಲ್ವಾ? ಅದು ಕಾಂಟ್ರಾಸ್ಟ್ ಆಗುತ್ತೆ. ಸೊ ಅದಕ್ಕೆ ನೀವು ತುಂಬಾ ಲೈಟ್ ಆದ ಫುಡ್, ಹೆವಿ ಊಟ ಮಾಡ್ಲೇಬಾರ್ದು. ರಾತ್ರಿ ಇನ್ನೂ ಅರ್ಧ ತಿನ್ನಂಗಿದ್ದೀರಾ ಅಂದಾಗ್ಲೇ ನಿಲ್ಲಿಸ್ಬೇಕು. ಅದು 7 ಗಂಟೆ ಸುಮಾರು ಮಾಡ್ಬೇಕು ಊಟನ, ರಾತ್ರಿ ಊಟನ. 10 ಗಂಟೆ ಸುಮಾರು ಮಲಗಬೇಕು. ಅಟ್ಲೀಸ್ಟ್ 3 ಅವರ್ಸ್ ಗ್ಯಾಪ್ ಇರಬೇಕು ಊಟಕ್ಕೂ ನಿದ್ದೆಗೂ. ಅವಾಗ ನಿದ್ದೆ ಬರುತ್ತೆ. ಈಗ ನೀವು ಇಲ್ಲಿವರೆಗೆ ರಿವರ್ಸ್ ಆದವರು ನೀವು ನೋಡಿದ್ದು ಪೈಕಿ? ಹಾ ಸರ್, ನನ್ನ ಇಷ್ಟು ನಾನೇನ್ ಅಂತ ಅನುಭವಿಸ್ತ ಡಾಕ್ಟರ್ ಅಲ್ಲ, ಇವಾಗ ಶುರು ಮಾಡಿರೋಳು ಜೀವನನ. ಸೊ ನಾನ್ ನೋಡಿರೋದ್ರಲ್ಲಿ ಅಟ್ಲೀಸ್ಟ್ 5 ಜನ ಅವರು ಯಾವ ತರ ಅಳವಡಿಸ್ಕೊಂಡಿದ್ದಾರೆ ಅಂದ್ರೆ, ಈಗ ಸಿರಿಧಾನ್ಯಗಳಲ್ಲಿ 7 ತರ ಬರುತ್ತೆ. ರಾಗಿ, ಸಜ್ಜೆ, ನವಣೆ, ಊದಲು, ಅರ್ಕ, ಸಾಮೆ, ಈ ತರ. ಸೊ ಅದು 7 ಹಿಟ್ ಮಾಡಿಸ್ಕೊಂಡು ಇಟ್ಕೊಂಡಿದ್ದಾರೆ. ಅದನ್ನು ಹಿಟ್ ಮಾಡಿಸ್ಬೋದು. ಅದನ್ನ ಸೇಮ್ ಇದೇ ತರ ತೊಳೆದ್ಬಿಟ್ಟು ನೆರಳಲ್ಲಿ ಒಣಗಿಸ್ಬಿಟ್ಟು ಹಿಟ್ ಮಾಡಿಸ್ಕೊಂಡು ಇಟ್ಕೊಂಡಿದ್ದಾರೆ. ಸೊ 7 ವೆರೈಟೀಸ್. ಅದ್ರನ್ನ ಅಕ್ಕಿನೂ ಇಟ್ಕೊಂಡಿದ್ದಾರೆ ಅದೇ ಸೇಮ್, ಅಂದ್ರೆ ಎಕ್ಸೆಪ್ಟ್ ರಾಗಿ, ಜೋಳ, ಸಜ್ಜೆ, ಇವು 3 ಬಿಟ್ಟು ಇನ್ನೆಲ್ಲ ಸಿರಿಧಾನ್ಯನು ಅಕ್ಕಿ ರೂಪದಲ್ಲಿ ಬಳಸ್ಬೋದು. ಇವು 3 ಮಾತ್ರ ಹಿಟ್ಟಾಗಿ. ಆಮೇಲೆ ಅದ್ರದ್ದೇ ಈಗ ಇಡ್ಲಿ, ದೋಸೆ ಬ್ಯಾಟರ್ ಮಾಡ್ಕೊಳ್ಳೋದು ಸರ್. ಸೊ ನಿಮಗೆ 7 ದಿನ 7 ವೆರೈಟಿ ತಿಂಡಿ, 7 ವೆರೈಟಿ ಮಧ್ಯಾಹ್ನ ಏನೋ ಬಿಸಿಬೇಳೆ ಬಾತೋ ಏನೋ ಅದ್ರದ್ದೇ. ಈಗ ಬೆಳಗ್ಗೆ ನವಣೆದು ನಾನು ರೊಟ್ಟಿ ಮಾಡ್ಕೊಂಡು ತಿಂದ್ರೆ ಮಧ್ಯಾಹ್ನ ಅದ್ರದ್ದೇ ದಾಲ್ ಕಿಚಡಿನೋ ಏನೋ ಬಿಸಿಬೇಳೆ ಬಾತೋ ಏನೋ ಮಾಡ್ಕೊಳ್ಳೋದು. ಸಾಯಂಕಾಲ ಅದ್ರದ್ದೇ ಇಡ್ಲಿ, ಅಥವಾ ಉಲ್ಟಾ, ಬೆಳಗ್ಗೆ ಇಡ್ಲಿ, ಮಧ್ಯಾಹ್ನ ರೊಟ್ಟಿ, ಸಾಯಂಕಾಲ ಬಾತ್. ಈಗ ಅನ್ನದ ಬಾತ್ ತಿಂದು ನಮ್ಗೆ ಅನಾರೋಗ್ಯ ತರಿಸ್ಕೊಳ್ಳೋದ್ಕಿಂತ ಈ ತರ ವೆರೈಟೀಸ್ ತಿಂದು ಆರೋಗ್ಯ ಆ ತರ ಮಾಡಿದ್ದಾರೆ. ಪೇಷಂಟ್ ಇದ್ದ ಐಡಿಯಾ ಇದು, ನನ್ನದಲ್ಲ. ಅವರೇ ಹೇಳಿರೋದು, ಮ್ಯಾಮ್ ನಮ್ಮ ಮನೇಲಿ ಈ ತರ ಮಾಡ್ತಿದೀವಿ. ಆ ತರ ಮಾಡಿ ಎಷ್ಟೊಂದು ಡ್ರಗ್ಸ್ ಮೇಲೆ ಇರೋರು ಲಾಸ್ಟಿಗೆ ಕಡಿಮೆ ಮಾಡ್ಕೊಂಡು ಆಲ್ಮೋಸ್ಟ್ ತಗೊಂಡ್ರು ಹೌದೋ ಅಲ್ಲೋ ಅನ್ನೋ ತರ ಇಟ್ಟಿರೋದು ಇವಾಗ. ಪೂರ್ತಿ ಇನ್ನೂ ಬಿಡ್ಸೋದ್ ಬೇಡ ಅಂತ. ಅವ್ರು ಇನ್ಸುಲಿನ್ ಮೇಲೆ ಇದ್ದವ್ರು, ಅಂದ್ರೆ ಎಕ್ಸ್ಟ್ರೀಮಿಗೆ ಹೋದವ್ರನ್ನ ಈ ಸಿರಿಧಾನ್ಯಗಳು ತಂದಿದೆ. ಎಫೆಕ್ಟಿವ್ ಇದೆ ಸರ್ ತುಂಬಾ.